ನಮಸ್ಕಾರ ವೀಕ್ಷಕರೇ, ಜಾಗೃತಿ ಲೋಟಸ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಾವು ಮೀಡಿಯಾದಲ್ಲಿ ಗಮನಿಸಬಹುದು, ನಮ್ಮ ಸರ್ಕಾರಗಳು ಮತ್ತು ನಮ್ಮ ದೇಶದ ನ್ಯಾಯಾಲಯಗಳು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮವಾದ ಅಪರಾಧಗಳನ್ನು ತನಿಖೆ ಮಾಡಲಿಕ್ಕೆ ಕೇಂದ್ರ ತನಿಖಾ ದಳಕ್ಕೆ ವಹಿಸ್ತಾ ಇವೆ, ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ವಹಿಸ್ತಾ ಇವೆ. ಇದನ್ನ ನೋಡಿದಾಗ ನಮ್ಮಲ್ಲಿ ಮೂಡ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮ ಪೊಲೀಸ್ ಇಲಾಖೆಗೆ ಕಂಪೇರ್ ಮಾಡಿದ್ರೆ ಸಿಬಿಐ ಅಷ್ಟು ವಿಶೇಷ ಯಾಕೆ ಅನ್ನೋದು. ಇನ್ನು ನಮ್ಮ ಯುವ ಜನತೆಯಲ್ಲಿ ಮೂಡ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು ಇಂಥ ಪ್ರತಿಷ್ಠಿತ ತನಿಖಾ ದಳದಲ್ಲಿ ಹೇಗೆ ಉದ್ಯೋಗ ಪಡ್ಕೋಬಹುದು ಅನ್ನೋದು. ಹೌದು ಸ್ನೇಹಿತರೆ, ನಾನು ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವೀಕ್ಷಕರೇ, ಮೊದಲನೇದಾಗಿ ಈ ಸಿಬಿಐ ಹೇಗೆ ಅಸ್ತಿತ್ವಕ್ಕೆ ಬಂತು ಅನ್ನೋದನ್ನು ನೋಡೋಣ. ಎರಡನೇ ಮಹಾಯುದ್ಧದ ಕಾಲಘಟ್ಟದಲ್ಲಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಯಥೇಚ್ಛವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಇದನ್ನು ಹತ್ತಿಕ್ಕುವ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಎಸ್ಪಿಇ ಅಸ್ತಿತ್ವಕ್ಕೆ ತಂತು. ಈ ಎಸ್ಪಿಇನ ಮುಖ್ಯ ಉದ್ದೇಶ ಲಂಚಗುಳಿತನ ಮತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ಕೆಲಸ ಮಾಡೋದು, ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ದೂರುಗಳನ್ನು ಸ್ವೀಕಾರ ಮಾಡೋದು ಮತ್ತು ಅದಕ್ಕೆ ಸಂಬಂಧಪಟ್ಟ ತನಿಖೆಯನ್ನು ಮಾಡೋದಾಗಿತ್ತು. ನಂತರದ ದಿನಗಳಲ್ಲಿ ಈ ಏಜೆನ್ಸಿಯನ್ನ ದಿಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ನ ಅಡಿಯಲ್ಲಿ ನಿಯಮಾನುಷ್ಠಾನಗೊಳಿಸಲಾಯಿತು. ಮುಂದೆ ಇದೇ ಏಜೆನ್ಸಿ 1963ರಲ್ಲಿ ಸಿಬಿಐ ಆಗಿ ಪರಿವರ್ತನೆಗೊಳ್ಳುತ್ತೆ. ಮೂಲತಃ ಸಿಬಿಐಯನ್ನ ಅಸ್ತಿತ್ವಕ್ಕೆ ತಂದಿದ್ದು ಭ್ರಷ್ಟಾಚಾರ ನಿಗ್ರಹ ಮಾಡುವ ಉದ್ದೇಶದಿಂದ. ಆದರೆ ಈ ತನಿಖಾ ದಳ ಬೆಳೆದು ಬಂದ ಹಾದಿಯಲ್ಲಿ ಹಲವಾರು ಇನ್ನಿತರೆ ಜವಾಬ್ದಾರಿಗಳನ್ನು ಸಹ ಅದಕ್ಕೆ ವಹಿಸಲಾಗಿದೆ. ಪ್ರಸ್ತುತ ಸಿಬಿಐ 3 ವಿಭಾಗಗಳಾಗಿ ಕೆಲಸ ಮಾಡ್ತಾ ಇದೆ. ಮೊದಲನೇದಾಗಿ ಆಂಟಿ ಕರಪ್ಷನ್ ಡಿವಿಷನ್, ಅಂದ್ರೆ ಭ್ರಷ್ಟಾಚಾರ ನಿಗ್ರಹ ವಿಭಾಗ. ಎರಡನೇದಾಗಿ ಎಕನಾಮಿಕ್ ಅಫೆನ್ಸಸ್ ಡಿವಿಷನ್, ಅಂದ್ರೆ ಆರ್ಥಿಕ ಅಪರಾಧಗಳ ವಿಭಾಗ. ಮೂರನೇದಾಗಿ ಸ್ಪೆಷಲ್ ಕ್ರೈಮ್ಸ್ ಡಿವಿಷನ್, ಅಂದ್ರೆ ವಿಶೇಷ ಅಪರಾಧಗಳ ವಿಭಾಗ. ಇದರಲ್ಲಿ ಆಂಟಿ ಕರಪ್ಷನ್ ಡಿವಿಷನ್ ನ ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಅಡಿಯಲ್ಲಿ ಬರ್ತಕ್ಕಂತಹ ಎಲ್ಲಾ ಅಪರಾಧಗಳ ವಿಚಾರವಾಗಿ ತನಿಖೆಯನ್ನು ನಡೆಸೋದು. ಎಕನಾಮಿಕ್ ಅಫೆನ್ಸಸ್ ಡಿವಿಷನ್ ನ ಮುಖ್ಯ ಕೆಲಸ ಆರ್ಥಿಕ ಹಗರಣಗಳ ಬಗ್ಗೆ ತನಿಖೆಯನ್ನು ನಡೆಸೋದು. ಹಾಗೆ ಸ್ಪೆಷಲ್ ಕ್ರೈಮ್ ಡಿವಿಷನ್ ನ ಮುಖ್ಯ ಉದ್ದೇಶ ಗಂಭೀರವಾಗಿರ್ತಕ್ಕಂತಹ ಮತ್ತು ಐಪಿಸಿಯ ಅಡಿಯಲ್ಲಿ ಬರ್ತಕ್ಕಂತಹ ಅಪರಾಧಗಳ ತನಿಖೆಯನ್ನು ನಡೆಸೋದು. ಸ್ನೇಹಿತರೆ, ಇಲ್ಲಿ ನಾವು ಇನ್ನೊಂದು ಮುಖ್ಯವಾದ ವಿಚಾರವನ್ನು ಗಮನಿಸಬೇಕು. ಸಿಬಿಐನಲ್ಲಿ ಇಷ್ಟೆಲ್ಲ ವಿಭಾಗಗಳಿದ್ರೂ ಸಹಿತ ಯೂನಿಯನ್ ಟೆರಿಟರಿನಲ್ಲಿ ಬಿಟ್ಟರೆ ಇನ್ನು ಯಾವುದೇ ರಾಜ್ಯದಲ್ಲಿ ಸಿಬಿಐ ಸ್ವಇಚ್ಛೆಯಿಂದ ತನಿಖೆಯನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವುದೇ ರಾಜ್ಯದ ವ್ಯಾಪ್ತಿಯಲ್ಲಿ ತನಿಖೆಯನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಆ ರಾಜ್ಯ ಸರ್ಕಾರದ ಒಪ್ಪಿಗೆ ಕಡ್ಡಾಯವಾಗಿರುತ್ತೆ. ಕೇಂದ್ರ ಸರ್ಕಾರ ಸಿಬಿಐಗೆ ಯಾವುದೇ ರಾಜ್ಯದಲ್ಲಿ ತನಿಖೆಯನ್ನು ಕೈಗೊಳ್ಳತಕ್ಕಂತಹ ಅಧಿಕಾರವನ್ನು ಕೊಡಬಲ್ಲದು. ಆದರೆ ಈ ಅಧಿಕಾರವನ್ನು ಕೊಡುವುದಕ್ಕಿಂತ ಮುಂಚೆ ಸಂಬಂಧಪಟ್ಟ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರವೂ ಸಹಿತ ಒಪ್ಪಿಗೆಯನ್ನು ಪಡ್ಕೊಂಡಿರಲೇಬೇಕಾಗತ್ತೆ. ಇನ್ನು ನಮ್ಮ ನ್ಯಾಯಾಲಯಗಳ ವಿಚಾರಕ್ಕೆ ಬಂದ್ರೆ, ಉಚ್ಚ ನ್ಯಾಯಾಲಯಗಳು ಮತ್ತು ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಸರ್ಕಾರದ ಒಪ್ಪಿಗೆ ಅಥವಾ ಅನುಮತಿ ಇಲ್ಲದೆ ಸಿಬಿಐ ತನಿಖೆ ಮಾಡಲಿಕ್ಕೆ ಆದೇಶಿಸಬಹುದು. ಈ ವಿಚಾರದಲ್ಲಿ ನಮ್ಮ ಹೈಕೋರ್ಟ್ಗಳಿಗೆ ಮತ್ತು ನಮ್ಮ ಸುಪ್ರೀಂ ಕೋರ್ಟ್ಗೆ ಸಂಪೂರ್ಣವಾಗಿರತಕ್ಕಂಥ ಸ್ವಾತಂತ್ರ್ಯ ಇದೆ. ಸ್ನೇಹಿತರೆ, ಇನ್ನ ಸಿಬಿಐನ ಕಾರ್ಯದಕ್ಷತೆ ನಮ್ಮ ಪೊಲೀಸ್ ಇಲಾಖೆಯ ಕಾರ್ಯದಕ್ಷತೆಗಿಂತ ಯಾಕೆ ವಿಭಿನ್ನವಾಗಿರುತ್ತೆ ಅನ್ನೋದನ್ನ ನೋಡೋಣ. ಸಿಬಿಐ ತನ್ನದೇ ಆಗಿರತಕ್ಕಂತಹ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಹೊಂದಿದೆ. ಅಂದ್ರೆ ಪ್ರಾಮಾಣಿಕವಾಗಿ ಕಾರ್ಯಾಚರಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ತನ್ನದೇ ಆದ ಕಾರ್ಯವಿಧಾನಗಳನ್ನು ಹೊಂದಿದೆ. ಸಿಬಿಐನ ತನಿಖಾ ಅವಧಿಯಲ್ಲಿ ಆಯಾ ಕೇಸ್ಗಳಿಗೆ ಅನುಗುಣವಾಗಿ 2 ರಿಂದ 9 ಜನ ಅಧಿಕಾರಿಗಳು ಆ ತನಿಖೆಯ ಸಮೀಕ್ಷೆ ನಡೆಸ್ತಾರೆ ಮತ್ತು ತನಿಖೆಯ ಪ್ರತಿ ಹಂತದಲ್ಲೂ ತನಿಖಾಧಿಕಾರಿಗೆ ಒಬ್ಬ ವಕೀಲರು ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಇದರಿಂದ ಸಿಬಿಐ ಕೇಸ್ಗಳು ಕೋರ್ಟ್ನಲ್ಲಿ ಬಿದ್ದೋಗ್ತಕ್ಕಂಥ ಸಂಭವಗಳು ಕಡಿಮೆ ಇರ್ತವೆ. ಸಿಬಿಐನ ಯಾವುದೇ ಅಧಿಕಾರಿಯ ಮೇಲೆ ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ಒತ್ತಡ ಇರೋದಿಲ್ಲ. ಇಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ IPS ಆಫೀಸರ್ಗಳು ಪರ್ಮನೆಂಟ್ ಆಗಿರೋದಿಲ್ಲ, ಬದಲಾಗಿ ಕೆಲವು ವರ್ಷಗಳ ಮಟ್ಟಿಗೆ ಡೆಪ್ಯುಟೇಷನ್ ಮೇಲೆ ಬಂದಿರ್ತಾರೆ. ಹೀಗಾಗಿ ಇವರು ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸಿಬಿಐ ಒಂದು ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಬೇರೆ ಇಲಾಖೆಗಳಾದ ಇಡಿ, ಇಂಟರ್ಪೋಲ್ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಹೀಗೆ ಹಲವಾರು ಡಿಪಾರ್ಟ್ಮೆಂಟ್ಗಳ ಜೊತೆ ಸುಲಭವಾಗಿ ಮಾಹಿತಿ ಕಲೆ ಹಾಕಬಹುದು ಮತ್ತು ಇನ್ಫಾರ್ಮೇಶನ್ಗಳನ್ನ ಪಡ್ಕೋಬಹುದು. ಸಿಬಿಐನಲ್ಲಿ ತನಿಖೆಯನ್ನ ಮಾಡೋದು ಬಿಟ್ರೆ ಬೇರೆ ಯಾವುದೇ ಪೊಲೀಸ್ ಇಲಾಖೆಗೆ ಇರತಕ್ಕಂತಹ ಕೆಲಸಗಳು ಇರೋದಿಲ್ಲ. ಅಂದ್ರೆ ಲಾ ಅಂಡ್ ಆರ್ಡರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಇರ್ಬೋದು, VIP ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ಕೆಲಸ ಇರಬಹುದು, ಎಲೆಕ್ಷನ್ ಡ್ಯೂಟಿ ಆಗಿರಬಹುದು
ಅಥವಾ ಬಂದೋಬಸ್ತ್ ಡ್ಯೂಟಿ ಆಗಿರಬಹುದು. ಈ ಯಾವುದೇ ಕೆಲಸಗಳಿಗೆ ಸಿಬಿಐನ ಬಳಸಲಾಗೋದಿಲ್ಲ. ಇದರಿಂದ ತನಿಖೆಯ ಮೇಲೆ ಸಂಪೂರ್ಣವಾಗಿರ್ತಕ್ಕಂತಹ ಗಮನ ಹರಿಸಲಿಕ್ಕೆ ಸಿಬಿಐಗೆ ಸಾಧ್ಯ ಆಗುತ್ತೆ. ಇನ್ನು ನಮ್ಮ ಯುವಜನತೆಯಲ್ಲಿ ಮೂಡ್ತಕ್ಕಂತಹ ಪ್ರಶ್ನೆ ಅಂದ್ರೆ, ಹೇಗೆ ನಾವು ಸಿಬಿಐನಲ್ಲಿ ಉದ್ಯೋಗ ಪಡ್ಕೋಬಹುದು ಅಂತೇಳಿ. ಸ್ನೇಹಿತರೆ, ಈಗಾಗಲೇ ನಾನು ಹೇಳಿದ ಹಾಗೆ ಇಲ್ಲಿ IPS ಆಫೀಸರ್ಗಳು ಡೆಪ್ಯುಟೇಷನ್ ಮೇರೆಗೆ ಬರ್ತಾರೆ. ಅಂದ್ರೆ IPS ಆಫೀಸರ್ ಆಗಬೇಕು ಅಂತ ಹೇಳಿದ್ರೆ ನೀವು ನಮ್ಮ ದೇಶದಲ್ಲಿ ನಡೀತಕ್ಕಂತಹ UPSC ಎಕ್ಸಾಮ್ ನಲ್ಲಿ ಪಾಸ್ ಆಗಬೇಕಾಗುತ್ತೆ ಮತ್ತು ಅಲ್ಲಿ IPS ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ತದನಂತರದಲ್ಲಿ ನಿಮ್ಮನ್ನ ಡೆಪ್ಯುಟೇಷನ್ ಮೇಲೆ ಸಿಬಿಐಗೆ ತಗೊಳ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಇನ್ನು ನೀವು ಸಿಬಿಐ ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೆಲಸವನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನಡೀತಕ್ಕಂತಹ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮಿನೇಷನ್ ಅಲ್ಲಿ ತೇರ್ಗಡೆ ಹೊಂದಬೇಕಾಗುತ್ತೆ. ಈ ಪರೀಕ್ಷೆಗಳ ಸಂಪೂರ್ಣ ಮಾಹಿತಿಯನ್ನ ನೀವು ಎಂಪ್ಲಾಯ್ಮೆಂಟ್ ನ್ಯೂಸ್ ನಲ್ಲಿ ಪಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.